ನಮಸ್ಕಾರ. ಈ ಒಂದು ಪರಿಸರ ಕಾನೂನಿನ ವಿಷಯದಲ್ಲಿ ನಾವು ಮತ್ತೊಂದು ಪ್ರಕರಣದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ಪ್ರಕರಣದ ಹೆಸರು AP ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ವರ್ಸಸ್ ಪ್ರೊಫೆಸರ್ MV ನಾಯ್ಡು ಅಂತಕ್ಕಂತಹ ಪ್ರಕರಣ. ಇದು ಈ ಪರಿಸರ ಕಾನೂನಿನಲ್ಲಿ ಅತಿ ಮಹತ್ವವಾದಂತಹ ಪ್ರಕರಣ. ಈ ಪ್ರಕರಣದಲ್ಲಿ ಈ ಆಂಧ್ರ ಪ್ರದೇಶದ ಪರಿಸರ ಮಾಲಿನ್ಯ ಮಂಡಳಿ ಶತಾಯಗತಾಯ ಪ್ರಯತ್ನ ಮಾಡ್ತದೆ. ಏನು ಅಂತಂದರೆ, ಯಾವುದೇ ಕಾರಣಕ್ಕೂ ಇಲ್ಲಿ ಈ ಒಂದು ಹೈದ್ರಾಬಾದ್ನಲ್ಲಿರ್ತಕ್ಕಂಥ ಸರೋವರಗಳ ಸಮೀಪದಲ್ಲಿ ಈ ಮಾಲಿನ್ಯ ಉಂಟು ಮಾಡುವಂತಹ ಕಾರ್ಖಾನೆ ಹುಟ್ಕೊಳ್ಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಡೆದಂತಹ ಪ್ರಕರಣ ಇದು. ಈ ಪ್ರಕರಣದ ವಿವರವಾದ ಒಂದು ಅಧ್ಯಯನದ ನಂತರ ಅದರ ಪ್ರಮುಖ ಅಂಶಗಳನ್ನು ನಾನಿಲ್ಲಿ ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೇನೆ. ಆ ಒಂದು ತೀರ್ಪೇನು ಕೊಟ್ಟಿದ್ದಾರೆ, ಆ ತೀರ್ಪಿನ ಪ್ರಾರಂಭ ಈ ರೀತಿ ಆಗ್ತದೆ. ಇದು ನಮಗೆ ಬಹಳ ಮುಖ್ಯ ಅನ್ನೋ ದೃಷ್ಟಿಯಿಂದ ನಾನು ಅದನ್ನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ಆ ತೀರ್ಪಿನ ಪ್ರಾರಂಭದಲ್ಲಿ ಈ ಪ್ರಕರಣದ 1999 ತೀರ್ಪಿನ ಪ್ರಾರಂಭದಲ್ಲಿ ಈ ರೀತಿಯಾದಂತಹ ಬರಹಗಳನ್ನು ನಾವಲ್ಲಿ ಕಾಣ್ತೀವಿ. ಈ ರೀತಿಯಾದ ಬರಹಗಳನ್ನು ಕಾಣ್ತೀವಿ. ಏನು? ದ ಬೇಸಿಕ್ ಇನ್ಸೈಟ್ ಆಫ್ ಇಕಾಲಜಿ ಈಸ್ ದ್ಯಾಟ್ ಆಲ್ ಲಿವಿಂಗ್ ಥಿಂಗ್ಸ್ ಎಕ್ಸಿಸ್ಟ್ ಇನ್ interrelated systems. Nothing exists in isolation. The world system is web-like. To pluck one strand is to cause all to vibrate. Weather happens to one part has ramification for all the rest. Our actions are not individual but social. They reverberate ಥ್ರೂಔಟ್ ದ ಹೋಲ್ ಸಿಸ್ಟಮ್. ಅಂದರೆ ಎಕೋಸಿಸ್ಟಮ್, ಜೈವಿಕ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನುವುದನ್ನು ಆ ಒಂದು ತೀರ್ಪಿನ ಪ್ರಾರಂಭದಲ್ಲಿ ಇಲ್ಲೇನಾಗ್ತದೆ, ಜಡ್ಜ್ಗಳು ಇದನ್ನು ಬರೀತಾರೆ. ಅಂದರೆ ದೇ ಆರ್ ಟಾಕಿಂಗ್ ಅಬೌಟ್ ದ ಇಕಾಲಜಿ. ಇಕಾಲಜಿ ಹೇಗಿರುತ್ತೆ ಅಂದರೆ, ಇಡೀ ನಮ್ಮ ಪ್ರಪಂಚದಲ್ಲಿರ್ತಕ್ಕಂತಹ ಎಲ್ಲ ವಸ್ತುಗಳು ಒಂದಕ್ಕೊಂದು ಸಂಬಂಧಿಸಿದ್ದೇವೆ. ದೇ ಆರ್ ಇಂಟರ್ ಕನೆಕ್ಟೆಡ್, ಇಂಟರ್ ರಿಲೇಟೆಡ್. ಒಂದಕ್ಕೊಂದು ಒಂದು ಬಿಟ್ಟು ಇನ್ನೊಂದಿಲ್ಲ, ಒಂದು ಬಿಟ್ಟು ಇನ್ನೊಂದಿಲ್ಲ. ಒಂದನ್ನು ಕಟ್ ಮಾಡಿದರೆ ಅದು ಎಲ್ಲದಕ್ಕೂ ತೊಂದರೆ ಆಗುತ್ತೆ, ಎಲ್ಲದರ ಮೇಲೆಯೂ ಪರಿಣಾಮವಾಗುತ್ತೆ ಅನ್ನುವಂತಹ ಅರ್ಥದಲ್ಲಿ ಈ ಒಂದು ಸ್ಟೇಟ್ಮೆಂಟನ್ನು ಅವ್ರು ಏನು ಮಾಡಿದ್ದಾರೆ, ಜಡ್ಜ್ಮೆಂಟಿನ ಪ್ರಾರಂಭದಲ್ಲಿ ಬರೆದಿದ್ದಾರೆ ಅನ್ನೋದನ್ನು ನಾನು ಪ್ರಾರಂಭದಲ್ಲಿ ತಮಗೆ ಹೇಳ್ತಾ ಈ ಒಂದು ಪ್ರಕರಣಕ್ಕೆ ಬರ್ತೀನಿ. ವಾಟ್ ಈಸ್ ದಿಸ್ case? The case title is AP Pollution Control Board versus MV Naidu in 1999. ಇದರ ಹಿನ್ನೆಲೆಯನ್ನು ನೋಡೋಣ. ಬ್ಯಾಕ್ಗ್ರೌಂಡ್. ವಾಟ್ ಇಸ್ ದ ಬ್ಯಾಕ್ಗ್ರೌಂಡ್? ಮೆಸರ್ಸ್ ಸುರಾನಾ ಆಯಿಲ್ ಅಂಡ್ ಡೆರಿವೇಟಿವ್ಸ್ ಇಂಡಿಯಾ ಲಿಮಿಟೆಡ್ ಅಪ್ಲೈಡ್ ಫಾರ್ NOC to AP Pollution Control Board, which was rejected as it is a polluting industry and the location is 10 kilometers from ಉಸ್ಮಾನ್ ಸಾಗರ್ ಆ್ಯಂಡ್ ಹಿಮಾಯತ್ ಸಾಗರ್. ನೋಡಿ, ಈ ಸಾಗರ್ಗಳಿದಾವಲ್ಲ ಹೈದ್ರಾಬಾದ್ನಲ್ಲಿ, ಉಸ್ಮಾನ್ ಸಾಗರ್ ಮತ್ತು ಹಿಮಾಯತ್ ಸಾಗರ್ಗಳಿಂದ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ತದೆ. ಆ ಪಟ್ಟಣಗಳಿಗೆ, ಅವಳಿ ಪಟ್ಟಣಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇದರಿಂದ ಆಗ್ತದೆ. ಈ ಒಂದು ಸರೋವರಗಳ ಹತ್ತಿರ 10 ಕಿಲೋಮೀಟರ್ದ ವ್ಯಾಪ್ತಿಯ ಒಳಗಡೆನೆ ಒಂದು ಕಾರ್ಖಾನೆಯನ್ನು ಪ್ರಾರಂಭ ಮಾಡಲಿಕ್ಕೆ, ಇದು ಆ್ಯಕ್ಚುಲಿ ನಿಮಗೆ ವೆಹಿಕಲ್ಗೆ ಹಾಕ್ತಾರಲ್ಲ ಸಿಂಥೆಟಿಕ್ ಆಯಿಲ್, ಆ ಆಯಿಲ್ನ ತಯಾರು ಮಾಡಿಸುವಂತಹ ಒಂದು ಕಾರ್ಖಾನೆ ಇದು ಮಾಡಲಿಕ್ಕೆ ಏನು ಅರ್ಜಿ ಹಾಕ್ತಾರೆ. ಸರ್ಕಾರ ಏನು ಮಾಡಿಬಿಡುತ್ತೆ, ಅವರಿಗೆ ಪರ್ಮಿಷನ್ ಕೊಡ್ತದೆ. ಗೌರ್ಮೆಂಟ್ ಇಶ್ಯೂಸ್ ಆ್ಯನ್ ಆರ್ಡರ್, GO, ಆ್ಯಂಡ್ ವಿತ್ ಎ ರೈಡರ್. ದ ರೈಡರ್ ಈಸ್ ದೇ ವಿಲ್ ಸ್ಟಾರ್ಟ್ ದ ವರ್ಕ್ ಆಲ್ಸೋ. ದ ರೈಡರ್ ಈಸ್ ಬಿಫೋರ್ ಕಮೆನ್ಸಿಂಗ್ ದಿ ಇಂಡಸ್ಟ್ರಿ ಯು ಆರ್ ಸಪೋಸ್ ಟು ಟೇಕ್ ಎ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಫ್ರಮ್ ದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅನ್ನೋದನ್ನು. ಅಂದರೆ ಈ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ನೀವೇನು ಮಾಡಬೇಕು, ಅನುಮತಿಯನ್ನು ಪಡ್ಕೊಳ್ಬೇಕು. ಪ್ರಾರಂಭ ಮಾಡಲಿಕ್ಕೆ ಅನುಮತಿ, ಏನು ನಿರಪೇಕ್ಷತೆ ಅಂತ ಹೇಳ್ಬೋದು ನಾವು. ಆಕ್ಷೇಪಣೆ ಇಲ್ಲ ಎನ್ನುವ ಪತ್ರವನ್ನು
ಪಡಿಬೇಕು. ನಿರಪೇಕ್ಷ ಪತ್ರ ಅಂತಲೂ ಹೇಳ್ಬೋದು ನಾವು. ಪ್ರಕರಣದ ಹಿನ್ನೆಲೆ: ಮೆಸರ್ಸ್ ಸುರಾನಾ ಆಯಿಲ್ ಆ್ಯಂಡ್ ಡೆರಿವೇಟಿವ್ಸ್ ಇಂಡಿಯಾ ಲಿಮಿಟೆಡ್ ಎಂಬ ಕಂಪನಿ ಆಂಧ್ರ ಪ್ರದೇಶದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೋರಿದ್ದವು. ಆದರೆ ಆ ಬೋರ್ಡ್ ಅದನ್ನು ನಿರಾಕರಿಸಿತು, ಏಕೆಂದರೆ ಅದು ಮಾಲಿನ್ಯ ಉಂಟು ಮಾಡುವ ಕೈಗಾರಿಕೆಯಾಗಿತ್ತು. ಉಸ್ಮಾನ್ ಸಾಗರ್ ಮತ್ತು ಹಿಮಾಯತ್ ಸಾಗರದ ವ್ಯಾಪ್ತಿಯ 10 ಕಿಲೋಮೀಟರ್ ಒಳಗಡೆ ಇದು ಬರ್ತಿತ್ತು ಅನ್ನೋ ಕಾರಣಕ್ಕೆ ಅವ್ರು ಏನು ಮಾಡ್ತಾರೆ, ದೇ ವಿಲ್ ನೆಗ್ಲೆಕ್ಟ್ ದ ಪರ್ಮಿಷನ್. ಆವಾಗ ವೆನ್ PCB ನೆಗ್ಲೆಕ್ಟ್ಸ್, ದ ನೆಕ್ಸ್ಟ್ ಪ್ರೊಸೆಸ್ ಇಸ್ ದೇ ವಿಲ್ ಗೋ ಟು ದಿ ಗೌರ್ಮೆಂಟ್ ಆ್ಯಂಡ್ ಗೌರ್ಮೆಂಟ್ ವಿಲ್ ಅಪಾಯಿಂಟ್ ಎ ಅಪೆಲೇಟ್ ಅಥಾರಿಟಿ. ಅವರು ಅಂದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾಡಿದಂತಹ ನಿರ್ಧಾರ ಸರಿ ಇದೆಯೋ ಇಲ್ಲವೋ ಅಂಥೇಳಿ ನಿರ್ಧರಿಸುವಂತಹ ಅಧಿಕಾರ ಸರ್ಕಾರಕ್ಕೆ ಇರುತ್ತೆ, ರಾಜ್ಯ ಸರ್ಕಾರಕ್ಕೆ. ರಾಜ್ಯ ಸರ್ಕಾರ ಏನು ಮಾಡ್ತದೆ, ಒಂದು ಅಪಿಲೇಟ್ ಅಥಾರಿಟಿನ ನೇಮಕ ಮಾಡುತ್ತೆ. ದ ಕಂಪನಿ ಅಪೀಲ್ ಟು ದ್ಯಾಟ್ ಅಪಿಲೇಟ್ ಅಥಾರಿಟಿ ಕಾನ್ಸ್ಟಿಟ್ಯೂಟೆಡ್ ಬೈ ದ ಗೌರ್ಮೆಂಟ್. ಸರ್ಕಾರ ನೇಮಿಸಿದಂತಹ ಏನು ಮೇಲ್ಮನವಿ ಅಧಿಕಾರಿಗಳಿದಾರಲ್ಲ ಅವರಿಗೆ ಇವರು ಮನವಿಯನ್ನು ಸಲ್ಲಿಸ್ತಾರೆ. ಅದರ ಜೊತೆಗೆ ಆ ಮನವಿಗೆ ಇವರೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ದ ಸರ್ಟಿಫಿಕೇಟ್ ಈಸ್ ಇಶ್ಯೂಡ್ ಬೈ IICT, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಟೆಕ್ನಾಲಜಿ. ಅವರಿಂದ ಒಂದು ಪತ್ರವನ್ನು ತಗೊಳ್ತಾರೆ. ಆ ಪತ್ರದಲ್ಲಿ ಏನಾಗಿರ್ತದೆ ಅಂದರೆ ಇದರಿಂದ ಪೊಲ್ಯೂಷನ್ ಆಗೋದಿಲ್ಲ ಅನ್ನೋದನ್ನು ಅದರಲ್ಲಿ ಬರೆದಿರ್ತಾರೆ. ಆ ಪತ್ರವನ್ನು ಒಳಗೊಂಡಂತೆ ಇವರು ಮೇಲ್ಮನವಿಯನ್ನು ಅಪೀಲೇಟ್ ಅಥಾರಿಟಿಗೆ ಸಲ್ಲಿಸ್ತಾರೆ. which stated that industries effluent will be collected in drums and sold and it is not a polluting industry. ಇದರಿಂದ ಮಾಲಿನ್ಯ ಆಗುವುದಿಲ್ಲ. ಬಂದಂತಹ ತ್ಯಾಜ್ಯವನ್ನು, ಕೈಗಾರಿಕಾ ತ್ಯಾಜ್ಯವನ್ನು ನಾವು ಡ್ರಮ್ಮುಗಳಲ್ಲಿ ಸಂಗ್ರಹಿಸಿ ಮಾರಾಟ ಮಾಡ್ತೀವಿ, ಯಾವುದೇ ತೊಂದರೆ ಆಗೋದಿಲ್ಲ ಅಂತಕ್ಕಂಥ ಒಂದು ಭರವಸೆಯನ್ನು ಅಪೆಲೇಟ್ ಅಥಾರಿಟಿ ಅವರಿಗೆ ಕೊಡ್ತಾರೆ ಅವರು. ಈ ಕಂಪನಿಯ ನಿರ್ಧಾರವನ್ನು ರಾಜ್ಯ ಸರ್ಕಾರದ ವತಿಯಿಂದ ರಚಿಸಲಾದ ಅಪೆಲೇಟ್ ಅಥಾರಿಟಿ ಬಳಿ ಅಪೀಲಿಸಿದವು, ಮೇಲ್ಮನವಿ ಸಲ್ಲಿಸಿದವು. ಅಂತ ಹೇಳ್ಬೋದು. ಸಲ್ಲಿಸಿದವು. ಅವರು IICT ಹೈದರಾಬಾದ್ನಿಂದ ಒಂದು ತಾಂತ್ರಿಕ ಪ್ರಮಾಣ ಪತ್ರವನ್ನು ನೀಡಿದರು. ಇದರಲ್ಲಿ ಕೈಗಾರಿಕೆಯಿಂದ ಉತ್ಪತ್ತಿಯಾಗುವ ತ್ಯಾಜ್ಯ, ಎಫ್ಲುಯೆಂಟ್ ಅಂತ ಹೇಳ್ತೀವಿ, ಇದಕ್ಕೆ ನೀವು ತ್ಯಾಜ್ಯ ಅಂತಲೂ ಬರೀಬೋದು. ತ್ಯಾಜ್ಯವನ್ನು ಡ್ರಮ್ಗಳಲ್ಲಿ ಸಂಗ್ರಹಿಸಿ ಮಾರಾಟ ಮಾಡಲಾಗುತ್ತದೆ. ಹೀಗಾಗಿ ಅದು ಮಾಲಿನ್ಯವನ್ನು ಉಂಟು ಮಾಡುವುದಿಲ್ಲ ಎಂದು ಹೇಳಲಾಗಿತ್ತು. ಈ ಒಂದು ವೈಜ್ಞಾನಿಕ ವರದಿಯನ್ನು ಆಧರಿಸಿ, ಬೇಸ್ಡ್ ಆನ್ ದಿಸ್ ಸೈಂಟಿಫಿಕ್ ರಿಪೋರ್ಟ್, ದಿ ಅಪೆಲೇಟ್ ಅಥಾರಿಟಿ ಅಲೌಡ್ ಕ್ಲಿಯರೆನ್ಸ್. ಅಪೆಲೇಟ್ ಅಥಾರಿಟಿ ಏನು ಮಾಡಿತು, ಪರವಾನಗಿಯನ್ನು ಕೊಟ್ಟು ಕ್ಲಿಯರೆನ್ಸ್ ಟು ದ ಪ್ರಪೋಸ್ಡ್ ಇಂಡಸ್ಟ್ರಿ, ಆ ಒಂದು ಕೈಗಾರಿಕೆಗೆ, ಯೋಜನೆಗೊಂಡಂತಹ ಕೈಗಾರಿಕೆಗೆ, ಆ್ಯಂಡ್ ಡೈರೆಕ್ಟೆಡ್ ದ AP ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಟು ಇಶ್ಯೂ NOC. ಯು ಕ್ಯಾನ್ ಸೇ ಇಶ್ಯೂ ಆಲ್ಸೋ. NOC ಕೊಡ್ಲಿಕ್ಕೆ ಹೇಳಿತು. ತಾಂತ್ರಿಕ ಅಭಿಪ್ರಾಯದ ಆಧಾರದ ಮೇಲೆ ಅಪೆಲೇಟ್ ಅಥಾರಿಟಿ ಕೈಗಾರಿಕೆಗೆ ಅನುಮತಿ ನೀಡುವುದಕ್ಕೆ ನಿರ್ದೇಶನವನ್ನು ಕೊಟ್ಟಿತು. ಇನ್ ದ ಇಂಟರ್ವ್ಯೂನಿಂಗ್ ಟೈಮ್, ಇದೇ ಸಂದರ್ಭದಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಕೂಡ ಫೈಲ್ ಆಗಿತ್ತು. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕೂಡ ಇಲ್ಲೇನಾಗಿತ್ತು, ಸುಪ್ರೀಂ ಕೋರ್ಟ್ನಲ್ಲಿ ಫೈಲ್ ಆಗಿತ್ತು. ಆ ಫೈಲ್ ಮಾಡಿದಂತಹ NGO ಯಾವುದು ಅಂದರೆ ಸೊಸೈಟಿ ಫಾರ್ ಪ್ರಿಸರ್ವೇಷನ್ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಕ್ವಾಲಿಟಿ ಲೈಫ್. ಈ ಇಂಡಸ್ಟ್ರಿ ಮಾಡಬೇಡಿ ಇಲ್ಲಿ ಅಂಥೇಳಿ ಏನಾಗಿತ್ತು, ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಫೈಲ್ ಆಗಿತ್ತು. ಆಮೇಲೆ ಕಂಪ್ನಿ ಅಷ್ಟಕ್ಕೆ ಸುಮ್ಮನೆ ಕೂರಲಿಲ್ಲ. ಅಪೆಲೇಟ್ ಅಥಾರಿಟಿ ಕೊಟ್ಟ ಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ಆ್ಯಕ್ಷನ್ ತಗೊಳ್ಳಿಲ್ಲ. ಅದಕ್ಕೆ ಕಂಪ್ನಿ ಮತ್ತೇನು ಮಾಡ್ತು, ಹೈಕೋರ್ಟ್ಗೆ ಹೋಯಿತು. ದ ಕಂಪ್ನಿ ಅಪ್ಲೈಡ್ ಟು ದ ಹೈಕೋರ್ಟ್ ಟು ಡೈರೆಕ್ಟ್ APPCB, ಆಂಧ್ರ ಪ್ರದೇಶದ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ನಿರ್ದೇಶನ ಕೊಡುವಂತೆ ಮನವಿ ಮಾಡಿಕೊಂಡು ಅದೇನು ಮಾಡ್ತದೆ, ಉಚ್ಚ ನ್ಯಾಯಾಲಯದ ಮುಂದೆ ಹೋಗ್ತದೆ. NOC ಆಸ್ ಡಿಸೈಡೆಡ್ ಬೈ ದಿ ಅಪೆಲೇಟ್ ಅಥಾರಿಟಿ. ಹೈಕೋರ್ಟ್ ಆಯಿತು ಅಂತ ಹೇಳುತ್ತೆ. ಹೈಕೋರ್ಟ್ ಆಲ್ಸೋ ವಿಲ್ ಸೇ ಯು ವಿಲ್ ಡೈರೆಕ್ಟ್ ದಿ AP ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಯು ಇಶ್ಯೂ NOC. APPCB appealed against the orders and direction to issue NOC, and the High Court issued direction to the APPCB to issue NOC. The APPCB appealed against the orders of the High Court. Nodi, under Article 136
the AP Pollution Control Board even knocked at the door of the Supreme Court. AP PCB appealed against the orders of the High Court under Article 136. The Supreme Court, allowing the SLP, looked into the following matter. So, SLP was allowed. What is SLP? ಯಾವುದೇ ಒಂದು ಪ್ರಕರಣವನ್ನು ನೀವು ಸುಪ್ರೀಂ ಕೋರ್ಟ್ವರೆಗೆ ತಗೊಂಡು ಹೋಗ್ಬೋದು. ಸುಪ್ರೀಂ ಕೋರ್ಟು ಅದು ಎಡ್ಜುಡಿಕೇಟ್ ಮಾಡಲಿಕ್ಕೆ ಯೋಗ್ಯ ಇದೆ ಅಂತಂದರೆ ಅದನ್ನು ಅಲೋ ಮಾಡ್ತದೆ. SLP ರೂಪದಲ್ಲಿ ಹೋಗ್ತೀವಿ ನಾವು, 136ರಲ್ಲಿ SLP ರೂಪದಲ್ಲಿ ಹೋಗ್ತೀವಿ, ಅದು ಅಲೋ ಮಾಡ್ತದೆ. ಅದು ಅಕಸ್ಮಾತ್ ಅಲೋ ಮಾಡಲಿಕ್ಕೆ ಯೋಗ್ಯ ಇಲ್ಲ ಅಂತಂದರೆ ರಿಜೆಕ್ಟ್ ಮಾಡುತ್ತೆ, ಅಲ್ಲೇ ಡಿಸ್ಮಿಸ್ ಮಾಡಿದ್ರೆ ಮುಗೀತು. ಅದು ಅಲೋ ಮಾಡಿದರೆ ಸಿವಿಲ್ ಅಪೀಲಾಗಿ ಕನ್ವರ್ಟ್ ಆಗುತ್ತೆ. ಅದು ಸಿವಿಲ್ ಕೇಸ್ ಇದ್ದರೆ, ಕ್ರಿಮಿನಲ್ ಇದ್ದರೆ ಕ್ರಿಮಿನಲ್ ಅಪೀಲಾಗಿ ಕನ್ವರ್ಟ್ ಆಗುತ್ತೆ. ಅದನ್ನು ವಿವರವಾಗಿ ಸುಪ್ರೀಂ ಕೋರ್ಟ್ ಏನು ಮಾಡ್ತದೆ, ಹಿಯರ್ ಮಾಡ್ತದೆ, ಕೇಳ್ತದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ದ ಕರೆಕ್ಟ್ನೆಸ್ ಆ್ಯಂಡ್ ಅಲ್ಟಿಮೇಟ್ಲಿ ಸುಪ್ರೀಂ ಕೋರ್ಟು ಈ ಕೆಳಗಿನ ವಿಷಯಗಳನ್ನ ನೋಡ್ತು. ಏನು ವಿಷಯ? ಇಲ್ಲಿ 2 ರಿಪೋರ್ಟ್ ಇದ್ದಾವೆ. ಒಂದು IICT ಏನು ಹೇಳುತ್ತೆ, ಏನೂ ಆಗೋದಿಲ್ಲ ಅಂತ ಹೇಳುತ್ತೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ಆಗುತ್ತೆ, ಪೊಲ್ಯೂಷನ್ ಆಗುತ್ತೆ ಅಂತ ಹೇಳುತ್ತೆ. ಈ ರೀತಿಯಾದಂತಹ ದ್ವಂದ್ವ ರೀತಿಯ ಒಂದು ನಿಲುವು ಇದ್ದಾಗ ಸುಪ್ರೀಂ ಕೋರ್ಟ್ ಏನು ಯೋಚನೆ ಮಾಡ್ತು ಅನ್ನೋದನ್ನು ನೋಡೋಣ ನಾವು. ದ ಕರೆಕ್ಟ್ನೆಸ್ ಆಫ್ ದ ಒಪಿನಿಯನ್ ಆನ್ ದ ಟೆಕ್ನಿಕಲ್ ಮ್ಯಾಟರ್ issued by PCB or other bodies whose opinion were to be relied. ನಾವು ಯಾರನ್ನು ನಂಬೋದು? ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಂಬಬೇಕಾ, ಅಥವಾ IICT ನಂಬಬೇಕಾ, ಅಥವಾ ಅಪೆಲೇಟ್ ಅಥಾರಿಟಿ ನಂಬಬೇಕಾ ಅನ್ನೋದು ನಮಗೆ ಸಮಸ್ಯೆ ಆಗಿದೆ ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಹೌ ಕೋರ್ಟ್ ಕ್ಯಾನ್ ಎಡ್ಜುಡಿಕೇಟ್ ಆನ್ ಸೈಂಟಿಫಿಕ್ ಆ್ಯಂಡ್ ಟೆಕ್ನಾಲಜಿಕಲ್ ಒಪಿನಿಯನ್ಸ್. ವೈಜ್ಞಾನಿಕವಾದಂತಹ ಮತ್ತು ತಾಂತ್ರಿಕವಾದಂತಹ ಅಭಿಪ್ರಾಯಗಳ ಮೇಲೆ ನಾವು ಯಾವ ರೀತಿಯಾದಂಥ ನ್ಯಾಯಿಕ ಪರೀಕ್ಷೆಯನ್ನು ಮಾಡ್ಬೋದು, ನಮಗೇನು ಗೊತ್ತಿದೆ ಅದು ಅಂತಕ್ಕಂತಹ ಒಂದು ಏನು ಸಮಸ್ಯೆ ಆ ಸುಪ್ರೀಂ ಕೋರ್ಟನ್ನು ಕಾಡುತ್ತೆ. ಆವಾಗ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಅದನ್ನು ಕನ್ನಡದಲ್ಲಿ ಬರೆದಿದ್ದೀನಿ ಇಲ್ಲಿ, APCB ಅಲ್ಲಿಗೆ ಹೈಕೋರ್ಟು ನೋಡಿ, ಎ ಆಲ್ಸೋ ಸೇಡ್ ಎಸ್, ಹೈಕೋರ್ಟ್ ಆಲ್ಸೋ ಸೇಡ್ ಎಸ್. Now PCB appealed to Supreme Court under special leave petition, that is Article 136. ತಾಂತ್ರಿಕ ವಿಷಯಗಳ ಬಗ್ಗೆ ನೀಡಲಾದ ಅಭಿಪ್ರಾಯಗಳ ಶುದ್ಧತೆ ಅಥವಾ ಇತರ ಸಂಸ್ಥೆಗಳ ಅಭಿಪ್ರಾಯ ಮೇಲೆ ಆಧಾರಿತವಾಗಿ ಯಾವುದನ್ನು ನಂಬಬೇಕು ಅಂತಕ್ಕಂಥದ್ದು, ಯಾವ ವಿಷಯವನ್ನು ಕೋರ್ಟ್ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಅಭಿಪ್ರಾಯಗಳನ್ನು ಹೇಗೆ ನಿರ್ಣಯಿಸಬಹುದು, ಹೌ ದೇ ಕ್ಯಾನ್ ಡಿಸೈಡ್ ಆನ್ ಇಟ್ ಅಂತ. ಕನ್ಸಿಡರಿಂಗ್ ದಿ ಅಬೌವ್ ಪಾಯಿಂಟ್ ದ ಕೋರ್ಟ್ ಹೆಲ್ಡ್. ಆ 2 ಸಮಸ್ಯೆಗಳು ತನ್ನ ಮುಂದಿತ್ತಲ್ಲ, ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಇಟ್ ಹ್ಯಾಸ್ ಅಬ್ಸರ್ವ್ಡ್ ಲೈಕ್ ದಿಸ್. ಇನ್ ದ ಎನ್ವಿರಾನ್ಮೆಂಟಲ್ ಫೀಲ್ಡ್ ದ ಅನ್ಸರ್ಟನಿಟಿ ಆಫ್ ಸೈಂಟಿಫಿಕ್ ಒಪಿನಿಯನ್ಸ್ ಹ್ಯಾಸ್ ಕ್ರಿಯೇಟೆಡ್ ಸೀರಿಯಸ್ ಪ್ರಾಬ್ಲಮ್ಸ್ ಫಾರ್ ದ ಕೋರ್ಟ್. ನಮಗಿದೊಂದು ದೊಡ್ಡ ಸಮಸ್ಯೆಯಾಗಿದೆ. ಸೊ ದ ಕೋರ್ಟ್ ಟುಕ್ ಅಬ್ಜೆಕ್ಷನ್. ನೋಡಿ, ದೇ ವೆಂಟ್ ಟು ದ ರೂಟ್ ಆಫ್ ದ ಇಶ್ಯೂ. ದ ಸುಪ್ರೀಂ ಕೋರ್ಟ್ ವೆಂಟ್ ಟು ದ ರೂಟ್ ಆಫ್ ದ ಇಶ್ಯೂ. ರೂಟ್ ಆಫ್ ದ ಇಶ್ಯೂ ಏನು ಅಂತಂದರೆ, ನೀವೇನೇನು ಬೋರ್ಡ್ಗಳನ್ನು ಮಾಡ್ತೀರಿ, ಅಲ್ಲಿ ಬರೀ ಅಧಿಕಾರಿಗಳನ್ನು ತುಂಬ್ತೀರಿ, ಅದಕ್ಕೆ ವಿವರವಾದ ವಿಶೇಷವಾದಂತಹ ಜ್ಞಾನ ಇರುವಂಥವ್ರು ನೀವಲ್ಲಿ ಹಾಕೋದಿಲ್ಲ, ಕಾನೂನಾತ್ಮಕ ಜ್ಞಾನ ಇರುವಂಥವ್ರನ್ನ ಅಲ್ಲಿ ಇಡೋದಿಲ್ಲ. ಆದ್ದರಿಂದ ನಾವು ಅಂಥವರ ವಿಚಾರಗಳನ್ನು ನಿಜ ಅಂತ ನಂಬೋದು ಹೆಂಗೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಬರ್ತದೆ. ಸೊ ದ ಕೋರ್ಟ್ ಟುಕ್ ಅಬ್ಜೆಕ್ಷನ್ ಟು ದ ಕಾನ್ಸೆಪ್ಟ್ ಆಫ್ ಅಪಾಯಿಂಟಿಂಗ್ ಎಕ್ಸಿಕ್ಯೂಟಿವ್ಸ್ to various environmental boards who doesn't have scientific expertise. ಅವರಿಗೆ ವೈಜ್ಞಾನಿಕವಾದಂತಹ ಏನು ಹೇಳಿ ಜ್ಞಾನ ಅಂದರೆ ಅವಶ್ಯಕ ಇರುವಂತಹ ಜ್ಞಾನ, ವಿಶೇಷ ಜ್ಞಾನ, ವೈಜ್ಞಾನಿಕ ವಿಶೇಷ ಜ್ಞಾನ ಆ ವಿಷಯದಲ್ಲಿ ಇರಲಾರ್ದಂಥವರು ಕಮಿಟಿಯಲ್ಲಿ ಇದ್ದರೆ ನಾವೇನು ಮಾಡೋದು? ದ ಕೋರ್ಟ್ ಸಜೆಸ್ಟೆಡ್ ದ್ಯಾಟ್ ಲಾ ಶುಡ್ ಬಿ ಅಮೆಂಡೆಡ್. ನೀವು ಕಾನೂನನ್ನು ತಿದ್ದುಪಡಿ ಮಾಡಿ. ಏನಕ್ಕೆ? ಟು ಇನ್ಕ್ಲೂಡ್ ಜುಡಿಷಿಯಲ್ ಆ್ಯಂಡ್ ಟೆಕ್ನಿಕಲ್ ಪರ್ಸನಲ್ ಇನ್ ಸಚ್ ಬೋರ್ಡ್ಸ್ ವೆಲ್ ವರ್ಸ್ಡ್ ಇನ್ ಎನ್ವಿರಾನ್ಮೆಂಟಲ್ ಲಾ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ನೋಡಿ, ನೀವೇನು ಮಾಡಬೇಕು? ಜಡ್ಜಿಸನ್ನು ಆ ಬೋರ್ಡಲ್ಲಿ ಸೇರಿಸ್ಬೇಕು, ಬಿಕಾಸ್ ದೇ ಮಸ್ಟ್ ನೋ ಲಾ. ದೆನ್ ಸೈಂಟಿಫಿಕ್ ಎಕ್ಸ್ಪರ್ಟ್ಸ್ನ, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ನ ಅದರಲ್ಲಿ ಸೇರಿಸ್ಬೇಕು, ಬಿಕಾಸ್ ದೇ ಹ್ಯಾವ್ ಎಕ್ಸ್ಪರ್ಟೈಸ್. ಇದು ಇರುವಂತಹ ಒಂದು ಬೋರ್ಡ್ ಆದರೆ ಆವಾಗ ನಾವು ಅವರ ವಿಷಯವನ್ನು ಎಸ್ ಇವರ ರೆಕಮೆಂಡೇಶನನ್ನು ಕೋರ್ಟ್ ನಂಬುತ್ತೆ ಅಂತ ಹೇಳ್ಬೋದು. ಆದರೆ ಏನೂ ಗೊತ್ತಿರಲಾರ್ದಂತಹ ವ್ಯಕ್ತಿಗಳ ಏನು ವಿಚಾರವನ್ನು ನಾವು ಹೆಂಗೆ ನಂಬೋದು ಅಂದರೆ, ಇಲ್ಲಿ ಒಂದು ಟೆಕ್ನಿಕಲ್ ಬೋರ್ಡ್ ಇದೆ, ಇನ್ನೊಂದು ಏನಿದೆ PCB, ಅದು ಎಕ್ಸಿಕ್ಯೂಟಿವ್. ಅಲ್ಲಿ ಕಾರ್ಯಾಂಗದವರು ಕೆಲಸ ಮಾಡ್ತಿರ್ತಾರೆ, ಆಫೀಸರ್ಗಳು ಕೆಲಸ ಮಾಡ್ತಾರೆ.
ಅವರಿಗೆ ತಾಂತ್ರಿಕ ಜ್ಞಾನ ಇರೋದಿಲ್ಲ. ಆದ್ದರಿಂದ ಸುಪ್ರೀಂ ಕೋರ್ಟು ಈ ಒಂದು ಸಲಹೆಯನ್ನು ಕೊಡ್ತದೆ. ಅದನ್ನು ನಾನು ಇಲ್ಲಿ ಕನ್ನಡದಲ್ಲಿ ತರ್ಜುಮೆ ಮಾಡಿದ್ದೀನಿ. ಪರಿಸರ ಸಂಬಂಧಿತ ವಿಷಯದಲ್ಲಿ ವಿಜ್ಞಾನ ಆಧಾರಿತ ಅಭಿಪ್ರಾಯಗಳ ಅನಿಶ್ಚಿತತೆ ನ್ಯಾಯಾಲಯಗಳಿಗೆ ತೊಂದರೆಯನ್ನುಂಟು ಮಾಡುತ್ತದೆ. ಈ ಕಾರಣಕ್ಕಾಗಿ ಕೇವಲ ಆಡಳಿತಾತ್ಮಕ ಅಧಿಕಾರಿಗಳನ್ನು ನಿಯೋಜಿಸುವ ಬದಲು ಪರಿಸರ ಶಾಸ್ತ್ರ ಮತ್ತು ಕಾನೂನು ಪರಿಣತರನ್ನು ಬೋರ್ಡುಗಳಲ್ಲಿಯೂ ಮತ್ತು ನ್ಯಾಯಾಂಗ ಸಂಸ್ಥೆಗಳಲ್ಲಿಯೂ ಸೇರಿಸಬೇಕೆಂದು ನ್ಯಾಯಾಲಯ ಸಲಹೆ ನೀಡಿತು. ನೌ ಸಿ ದ ಕೋರ್ಟ್ ಫರ್ದರ್ ಬ್ರಾಟ್, ನೋಡಿ ಇಷ್ಟಕ್ಕೆ ಕೋರ್ಟ್ ಸುಮ್ಮನೆ ಆಗಲಿಲ್ಲ. ಇಟ್ ವೆಂಟ್ ಅಹೆಡ್ ಆ್ಯಂಡ್ ಇಟ್ ಸೆಡ್, ನೀನು ಒಂದು ಕೈಗಾರಿಕೆಯನ್ನು ಹಾಕ್ತೀಯಲ್ಲಪ್ಪ, ನಿನ್ನ ಜವಾಬ್ದಾರಿ, ಪ್ರೂವ್ ಮಾಡೋದು ನಿನ್ನ ಜವಾಬ್ದಾರಿ. ಈ ಕೈಗಾರಿಕೆಯಿಂದ ಯಾವುದೇ ಪರಿಸರದ ತೊಂದರೆ ಆಗೋದಿಲ್ಲ ಅಂತ ಹೇಳೋದು ನಿನ್ನ ಜವಾಬ್ದಾರಿ ಅಂತೇಳಿ ಒಂದು ಹೊಸ ಕಾನ್ಸೆಪ್ಟನ್ನು ತೊಗೊಂಡ್ಬರ್ತಿದ್ದಾರೆ. ದಟ್ ಈಸ್ ಕಾಲ್ಡ್ ಬರ್ಡನ್ ಆಫ್ ಪ್ರೂಫ್ ಡಾಕ್ಟ್ರಿನ್ ಅಂತೀವಿ ನಾವು. ಬರ್ಡನ್ ಆಫ್ ಪ್ರೂಫ್ ಡಾಕ್ಟ್ರಿನ್. The court further brought in a new concept to the place, the new concept called burden of proof on the developer or industrialist, who is proposing to alter the status quo. ಆ ಒಂದು ಕ್ಷೇತ್ರದ ವಾಸ್ತವತೆಯನ್ನು ಬದಲಾವಣೆ ಮಾಡುವಂಥ ಪರಿಸ್ಥಿತಿಯನ್ನು ಯಾರು ನಿರ್ಮಾಣ ಮಾಡ್ತಾರೋ ಅಂತಹ ಕೈಗಾರಿಕೆಗಳಾಗಲಿ, ಅಂತಹ ಅಭಿವೃದ್ಧಿಪಡಿಸುವಂತಹ ಏಜೆನ್ಸಿ ಆಗಲಿ, ಅವರುಗಳು ಹೇಳಬೇಕು, ಇಲ್ಲ ಇದರಿಂದ ಪರಿಸರಕ್ಕೆ ತೊಂದರೆ ಆಗೋದಿಲ್ಲ. ಹೆಂಗೆ ತೊಂದರೆ ಆಗೋದಿಲ್ಲ ಅನ್ನೋದಕ್ಕೆ ನೀವೇನು ಮಾಡಬೇಕು, ಪುರಾವೆಗಳನ್ನು ಒದಗಿಸಬೇಕು. ಅದು ನಿಮ್ಮ ಜವಾಬ್ದಾರಿ ಅಂತೇಳಿ ಕೋರ್ಟ್ ಹೇಳ್ತದೆ. ದ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ಇನ್ ಅಡಿಷನ್ ಟು ದೀಸ್ ಡಾಕ್ಟ್ರಿನ್ಸ್, ದಟ್ ಈಸ್ precautionary principle and polluter pays principle, burden of proof principle also should be part of environment law. Idu kuda number 1 polluter pays principle, number 2 precautionary principle, number 3 burden of proof principle. ಇವು ಮೂರು ಕೂಡ ಪರಿಸರ ಕಾನೂನಿನ ಒಳಗೆ ಬರಬೇಕು ಅನ್ನುವಂಥದ್ದನ್ನು ಈ ಒಂದು ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತೆ. ಬರ್ಡನ್ ಆಫ್ ಪ್ರೂಫ್ ಎಂಬ ತತ್ವವನ್ನು ಪರಿಚಯಿಸಲಾಯಿತು. ಪರಿಸರದ ಸ್ಥಿತಿಗತಿಯನ್ನು ಬದಲಾಯಿಸಲು ಉದ್ದೇಶಿಸುತ್ತಿರುವ ಕೈಗಾರಿಕೆಗಳು ಈ ತತ್ವದ ಅನ್ವಯವಾಗಿರಬೇಕು. ನ್ಯಾಯಾಲಯವು ಪ್ರಿಕಾಷನರಿ ಪ್ರಿನ್ಸಿಪಲ್, ಪೊಲ್ಯೂಷನ್ ಪ್ರೈಸ್ ಪ್ರಿನ್ಸಿಪಲ್ ಜೊತೆಗೆ ಬರ್ಡನ್ ಆಫ್ ಪ್ರೂಫ್ ಪ್ರಿನ್ಸಿಪಲ್ ಕೂಡ ಪರಿಸರ ಕಾನೂನಿನ ಭಾಗವಾಗಬೇಕು ಎಂದು ಘೋಷಿಸಿತು. ಅಷ್ಟೇ ಅಲ್ಲ, ಇನ್ ದಿಸ್ ಕೇಸ್ ದೇ ಹ್ಯಾವ್ ಆಲ್ಸೋ ಸೆಡ್ ಆರ್ಟಿಕಲ್ 21 ಈಸ್ ಪಾರ್ಟ್ ಆಫ್ ಅವರ್ ಜುಡಿಷಿಯಲ್ ರಿವ್ಯೂ. Article 21 is part of our judicial review because Article 21 should take care of health. If environment degradation is there, it will directly affect health. Health is related to life. Therefore, under Article 32 and 226, environmental issues can be raised ಅನ್ನೋದನ್ನ ಇಲ್ಲಿ ಏನು ಮಾಡುತ್ತೆ ಸುಪ್ರೀಂ ಕೋರ್ಟು, ಅದನ್ನು ಕೂಡ ಇಲ್ಲಿ ಹೇಳುತ್ತೆ. ಅನುತ್ತಮ ಪರಿಸರವು ಆರ್ಟಿಕಲ್ 21 ಅಡಿಯಲ್ಲಿ ಜೀವಮಾನ ಹಕ್ಕಿಗೆ ವಿರುದ್ಧವಾಗಿದೆ ಎಂದು ನ್ಯಾಯಾಲಯವು ತಿಳಿಸಿತ್ತು. ಲೈಫ್ ರಿಲೇಟ್ಸ್ ಟು ಗುಡ್ ಎನ್ವಿರಾನ್ಮೆಂಟ್ ಅಂತ ಹೇಳ್ಬೋದು ನಾವು. ದೆನ್ ಲೆಟ್ ಅಸ್ ಸಿ ವಾಟ್ ಎಲ್ಸ್ ಇಟ್ ಹ್ಯಾಸ್ ಡನ್. ಕೋರ್ಟ್ ಆಲ್ಸೋ ಹೆಲ್ಡ್ ದ ಅಥಾರಿಟಿ ಇನ್ NEA Act shall have powers to obtain data and technical advice and give its reports within 3 months. ಮತ್ತೇನು ಮಾಡ್ತದ್ದು, ನೀವು 3 ತಿಂಗಳೊಳಗೆ ಈ ಟೆಕ್ನಿಕಲ್ ರಿಪೋರ್ಟನ್ನು ತೊಗೊಂಬನ್ನಿ ನಮಗೆ. ಅಂದರೆ ಈ ಕಾರ್ಖಾನೆ ಮುಂದುವರಿಬೇಕೋ ಮುಂದುವರಿಬಾರ್ದು ಅನ್ನೋದಕ್ಕೆ ನೀವೇನು ಮಾಡಬೇಕು, ಈ ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಅಪಿಲೇಟ್ ಅಥಾರಿಟಿ, ನೋಡಿ ಅವರು ಸರ್ಟಿಫಿಕೇಟ್ ತಂದದ್ದು ಸ್ಟೇಟ್ ಎನ್ವಿರಾನ್ಮೆಂಟಲ್ ಅಪಿಲೇಟ್ ಅಥಾರಿಟಿ. ಇದನ್ನು ಇವ್ರೇನು ಮಾಡಿದ್ರು, ಈ ಸ್ಟೇಟ್ಗಿದ್ದನ್ನು ನ್ಯಾಷನಲ್ NEAA ಕೊಟ್ಟರು. NEAA ನ್ಯಾಷನಲ್ ಇದಕ್ಕೆ ಕೊಟ್ಟರು, ಒಂದು ಟೈಮ್ ಕೊಟ್ಟರು. ಈ ಟೈಮ್ ಲಿಮಿಟ್ ಒಳಗೆ ನೀವೇನು ಮಾಡಬೇಕು, ನಮಗೆ ವರದಿಯನ್ನು ಸಲ್ಲಿಸಬೇಕು. ಆದ ನಂತರವೇ ನಾವೇನು ಹೇಳ್ತೀವಿ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ನೀವು ಪರ್ಮಿಷನ್ ಕೊಡಬೇಕು ಬೇಡವೋ, ಪರವಾನಗಿ ಕೊಡಬೇಕು ಬೇಡವೋ ಅನ್ನೋದನ್ನು ನಾವು ಅವ್ರಿಗೆ ಹೇಳ್ತೀವಿ ಅಂಥೇಳಿ ಇಲ್ಲಿಗೆ ಈ ಕೇಸು ಸೆಟ್ಲ್ ಆಯಿತು. ಆ ಕೇಸ್ ಸೆಟ್ಲ್ ಆಯಿತು. ಆಮೇಲೆ ವರದಿ ಬರುತ್ತೆ. ವರದಿ ಬರುವಂತಹ ಪ್ರಕರಣ ನೋಡೋಣ. ಆಮೇಲೆ ದ ಕೇಸ್ which was given to NEAA for its opinion was received and considered.
ಇವರು ಇದನ್ನು ಕನ್ಸಿಡರ್ ಮಾಡಿದರು. ಕನ್ಸಿಡರ್ ಮಾಡಿದ ಮೇಲೆ ರಾಷ್ಟ್ರೀಯ ಪರಿಸರ ಅಪೀಲ್ ಅಧಿಕಾರಿಗೆ ಅಭಿಪ್ರಾಯಕ್ಕಾಗಿ ನೀಡಲಾದ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಏನು ಮಾಡ್ತು, ವರದಿ ಬಂದ ಮೇಲೆ ಪರಿಶೀಲಿಸಿತು. ಆಫ್ಟರ್ ಡಿಟೇಲ್ಡ್ perusal and ಬೇಡ ಇಲ್ಲಿ, after detailed perusal of technical reports, NEAA found that the solid and liquid effluents may react with lake water through seepage. ನೋಡಿ, ಈ ರಾಷ್ಟ್ರೀಯ ಮಂಡಳಿ ಏನು ಅಪೆಲೇಟ್ ಮಂಡಳಿ ಇದೆಯಲ್ಲ, ಇದು ಆ ಸ್ಟೇಟ್ ಅಪೆಲೇಟ್ ಮಂಡಳಿಗೆ ತದ್ವಿರುದ್ಧವಾದ ರಿಪೋರ್ಟ್ ಅನ್ನು ಕೊಡ್ತು. ಏನು, ಇದರಿಂದ ಡೆಫಿನೆಟ್ಲಿ ಸೀಪೇಜ್ ಮುಖಾಂತರ ಏನಾಗುತ್ತೆ, ಆ ಒಂದು ಸರೋವರಗಳಿಗೆ ನೀರಿಗೆ ಹಾನಿ ಆಗ್ತದೆ ಅಂತಕ್ಕಂಥ ಅಭಿಪ್ರಾಯಕ್ಕೆ ಈ ಒಂದು ಅಥಾರಿಟಿ ನಿರ್ಣಯಕ್ಕೆ ಬಂತು. ತಾಂತ್ರಿಕ ವರದಿಗಳ ಸವಿಸ್ತರ ಅಧ್ಯಯನದ ನಂತರ NEA ತಿಳಿಸಿತು, ಕಂಪನಿಯಿಂದ ಉಂಟಾಗುವ ಘನ ಮತ್ತು ದ್ರವ ಮಾಲಿನ್ಯಗಳು ಉಸ್ಮಾನ್ ಸಾಗರ್ ಮತ್ತು ಹಿಮಾಯತ್ ಸಾಗರ್ ಸರೋವರದ ನೀರಿನೊಂದಿಗೆ ರಸ ಪ್ರಕ್ರಿಯೆಗೆ ಒಳಗಾಗುವ ಸಾಧ್ಯತೆ ಇದೆ. ರಸ ಪ್ರಕ್ರಿಯೆ, ಸೀಪೇಜ್ ರಸ ಪ್ರಕ್ರಿಯೆಗೆ ಒಳಗಾಗುವ ಸಾಧ್ಯತೆ ಇದೆ ಎಂದು ಹೇಳಿತು. ಇದು ಸೀಪೇಜ್ ಮುಖಾಂತರ ತಲುಪಬಹುದು ಅನ್ನೋದನ್ನು. Therefore, the Supreme Court held that it is not fit for NOC. It is not fit for NOC by APPCB. ಆದ್ದರಿಂದ ಸುಪ್ರೀಂ ಕೋರ್ಟ್ ಏನು ನಿರ್ಧಾರಕ್ಕೆ ಬಂತು, ಒಂದು ಸಣ್ಣ ಮಿಸ್ಟೇಕ್ ಇದೆ ಇಲ್ಲಿ, ಇದನ್ನು ಸರಿಪಡಿಸ್ಕೋಬೇಕು ನೀವು. ಇದು 1999 ಅಲ್ಲ, ಈ ಪ್ರಕರಣ 2001. ಎರಡು ಪ್ರಕರಣಗಳು. ಫಸ್ಟ್ ಪ್ರಕರಣದಲ್ಲಿ NEAಗೆ ಕೊಟ್ಟು ಆ ಪ್ರಕರಣ ಕ್ಲೋಸ್ ಮಾಡಿಬಿಡ್ತು. ನೀವು 3 ತಿಂಗಳು ರಿಪೋರ್ಟ್ ಕೊಡಿ, ಆಮೇಲೆ ನೋಡೋಣ ಅಂತ. ಆ ರಿಪೋರ್ಟ್ ಬಂದ ಮೇಲೆ ಮತ್ತೊಂದು ಜಜ್ಮೆಂಟನ್ನು ಕೊಡುತ್ತೆ, ಆ ಜಜ್ಮೆಂಟಿನ ಭಾಗ ಇದು ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಇದರಲ್ಲಿ ಏನಾಯಿತು ಅಂತಂದರೆ, ಸುಪ್ರೀಂ ಕೋರ್ಟು ಪರ್ಮಿಷನ್ ಕೊಡೋಕೆ ಆಗೋದಿಲ್ಲ, ನೀವು AP ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನೀಡ್ ನಾಟ್ ಗಿವ್ ಪರ್ಮಿಷನ್ ಅಂತ ಹೇಳ್ತು. ಅಷ್ಟೇ ಅಲ್ಲ, ಸರ್ಕಾರ ಕೊಟ್ಟಂತಹ ಆಜ್ಞೆಯೂ ತಪ್ಪಿದೆ. ನಾ ಹೇಳಿದ್ನಲ್ಲ ಮೊದಲು ಪ್ರಾರಂಭದಲ್ಲಿ ನಿಮ್ಗೆ ಹೇಳಿದೆ, ಈ ಸರ್ಕಾರ ಇವರಿಗೆ ಪರ್ಮಿಷನ್ ಕೊಟ್ಟಿತ್ತು, ಆಯಿತು ನೀವು ಇಂಡಸ್ಟ್ರಿ ಓಪನ್ ಮಾಡೋದಕ್ಕಿಂತ ಮೊದಲು, ನೀವು ನಿಮ್ಮ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು AP ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಿಂದ ನೀವು ಏನು ಮಾಡಬೇಕು, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತೊಗೋಬೇಕು ಅಂಥೇಳಿ ಹೇಳಿತ್ತು. ಇವರು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದರು. ಆಮೇಲೆ AP ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪರ್ಮಿಷನ್ ಕೊಡಲಿಲ್ಲ. ಹಂತವಾಗಿ ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ ಹೇಳಿದರು, ಇವ್ರೇನು ಮಾಡಿದ್ರು, AP ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವ್ರು ಸುಪ್ರೀಂ ಕೋರ್ಟ್ಗೆ SLP ಹಾಕಿದರು. ಅದು ವಿವರವಾದ ಚರ್ಚೆ ಆಯಿತು. SLP ಸಿವಿಲ್ ಅಪೀಲ್ ಆಗಿ ಕನ್ವರ್ಟ್ ಆಯಿತು, ಚರ್ಚೆ ಆಯಿತು. ಸಿವಿಲ್ ಅಪೀಲ್ನಲ್ಲಿ ಅಲ್ಟಿಮೇಟ್ಲಿ ಏನು ಹೇಳ್ತು, ಇವೆಲ್ಲ ತಾಂತ್ರಿಕ ಸಮಸ್ಯೆಗಳು ನಮ್ಗೆ ಗೊತ್ತಾಗೋದಿಲ್ಲ, ಸರಿಯಾದ ಒಂದು ವ್ಯವಸ್ಥೆ ಇರಬೇಕು, ಅಂದರೆ ತಾಂತ್ರಿಕತೆ ಇರುವಂಥವ್ರು ಬೋರ್ಡ್ನಲ್ಲಿರಬೇಕು, ಅಂಥವ್ರಿಗೆ ಇದು ಹೋಗ್ಬೇಕು ಅಂತೇಳಿ ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಅಫಿಲೇಟ್ ಅಥಾರಿಟಿಗೆ ಪ್ರಕರಣವನ್ನು ಕಳಿಸ್ಕೊಡ್ತು. ಅವರು ಟೆಕ್ನಿಕಲಿ ಎಲ್ಲ ಸ್ಟಡಿ ಮಾಡಿ ಏನು ಮಾಡಿದ್ರು, ಇದು ಅಯೋಗ್ಯವಾದಂತಹ ಪ್ರಾಜೆಕ್ಟ್, ಇದನ್ನು ನಾವು ಸ್ಯಾಂಕ್ಷನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಆದಮೇಲೆ ಅದು AP ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ನಿರ್ಧಾರ ಇದೆಯಲ್ಲ, ಅದು ಸರಿ ಅಂತಾಯಿತು. ಅಂದರೆ IICTಯ ನಿರ್ಧಾರ ಇದೆಯಲ್ಲ, ಅದು ತಪ್ಪು ಅಂತಾಯಿತು. ಹೈಕೋರ್ಟಿನ ನಿರ್ಧಾರ ಇದೆಯಲ್ಲ, ಅದು ತಪ್ಪು ಅಂತಾಯಿತು. ಆಮೇಲೆ ಇದು ಏನು ಸುಪ್ರೀಂ ಕೋರ್ಟ್ ಇನ್ನೊಂದನ್ನು ಹೇಳುತ್ತೆ, ಇವ್ರಿಗೇನು ಪರ್ಮಿಷನ್ ಕೊಟ್ಟಿದ್ರಲ್ಲ, ಗೌರ್ಮೆಂಟ್ ಆರ್ಡರ್ ಈಸ್ ವಯಲೇಟಿವ್ ಆಫ್ ಆರ್ಟಿಕಲ್ 21. ನೋಡಿ, ನೀವು ಈ ರೀತಿಯಾದಂಥ ಪರ್ಮಿಷನ್ ಕೊಡೋದಿದೆಯಲ್ಲ, ಇದು ನಮ್ಮ ಮೂಲಭೂತ ಹಕ್ಕಿಗೆ ವಿರುದ್ಧವಾದಂಥದ್ದು. ನಮ್ಮ ಮೂಲಭೂತ ಹಕ್ಕು ಜೀವ ಮತ್ತು ಜೀವಿಸುವ ಹಕ್ಕು, ಇದಕ್ಕೆ ವಿರುದ್ಧವಾದಂತಹ ಒಂದು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ ಅಂಥೇಳಿ ಇದನ್ನು ಏನು ಮಾಡ್ತದೆ, ಕ್ಯಾನ್ಸಲ್ಸ್. ಅಲ್ಲದೆ ಸುಪ್ರೀಂ ಕೋರ್ಟ್ ಘೋಷಿಸಿತು, ದಿನಾಂಕ ಸೋ ಅಂಡ್ ಸೋ ಆ ಸರ್ಕಾರಿ ಆದೇಶ ಸಂಖ್ಯೆಯನ್ನು ಸಂವಿಧಾನದ ಕಲಂ 21ಕ್ಕೆ ವಿರುದ್ಧವಾಗಿದೆ, ಏಕೆಂದರೆ ಅದು ನಾಗರಿಕರ ಉತ್ತಮ ಪರಿಸರದಲ್ಲಿ ಬದುಕುವ ಹಕ್ಕಿಗೆ ಧಕ್ಕೆಯಾಗುತ್ತದೆ ಎನ್ನುವಂತಹ ನಿರ್ಣಯವನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಆ ಟೋಟಲ್ ಇಂಡಸ್ಟ್ರಿಯನ್ನು, ಅದರ ಒಂದು ಕಾರ್ಯವನ್ನು ನಿಲ್ಲಿಸ್ತದೆ. ಅಂದರೆ ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವರು ಬಿಲ್ಡಿಂಗನ್ನು ಕಟ್ಟಿದ್ರು, ಯಾಕೆಂದರೆ ಅವ್ರಿಗೆ ಗೌರ್ಮೆಂಟ್ ಪರ್ಮಿಷನ್ ಸಿಕ್ಕಿತ್ತು, ಆದರೆ ಎನ್ವಿರಾನ್ಮೆಂಟ್ ಪರ್ಮಿಷನ್ ಸಿಕ್ಕಿರಲಿಲ್ಲ. ಈ ರೀತಿಯಾಗಿ ಈ ಪರಿಸರದ ದೃಷ್ಟಿಯಲ್ಲಿ ಈ ಒಂದು ಪ್ರಕರಣ ಏನು ಹೇಳುತ್ತೆ ಅಂತಂದರೆ, ನಿಮಗೆ ಅಂದರೆ ಎಲ್ಲಿ ವಿಷಯದ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇರಲ್ವೋ, ಅಥವಾ ಅದಕ್ಕೆ ತಾಂತ್ರಿಕವಾದಂತಹ ಸರಿಯಾದ ಪುರಾವೆ ಇರೋದಿಲ್ವೋ, ಅಲ್ಲಿಯವರೆಗೆ ನಾವೇನು ಮಾಡ್ಬೋದು, ಎನ್ವಿರಾನ್ಮೆಂಟನ್ನು ಹಾಳುಗೆಡುವಂತಹ ರಿಸ್ಕ್ನಲ್ಲಿ ನಾವು ಅಭಿವೃದ್ಧಿಯನ್ನು ಮಾಡಿಕೊಡ್ದು ಅಂತಕ್ಕಂಥದ್ದು ನಮಗೆ ಈ ಪ್ರಕರಣದಿಂದ ಗೊತ್ತಾಗ್ತದೆ. ಈ ಪ್ರಕರಣದ ಇನ್ನೊಂದು ವಿಶೇಷ ಏನು ಅಂತಂದರೆ, ಒಮ್ಮೆ ಈ ಇಂಡಸ್ಟ್ರಿಯಷ್ಟು ಅಥವಾ ಏನು ಒಂದು ವ್ಯವಸ್ಥೆ ಇದೆಯಲ್ಲ, ಅವರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತಂದರೆ, ಯಾವುದೋ ಒಂದು ರೀತಿಯಿಂದ ಬೈ ಹುಕ್ ಆರ್ ಕ್ರುಕ್
they will try to get the permission. But in this case, we should look at the firm decision of the AP Pollution Control Board. No, AP Pollution Control Board ಇದೆಯಲ್ಲ, ಅದು ರಾಜ್ಯದ ಎಕ್ಸಿಕ್ಯೂಟಿವ್ ಬಾಡಿ ಅಂಡರ್ ವರ್ಕ್ ಮಾಡ್ತಾ ಇದೆ. ಆದಾಗ್ಯೂ ಕೂಡ ಅವರು ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದನ್ನು ನಾವು ಮೆಚ್ಚಬೇಕು. ಮತ್ತು ಈ ಪರಿಹಾರ ಏನು ನಾವು ನ್ಯಾಯ ವಿಜ್ಞಾನ ಅಂತ ಹೇಳ್ತೀವಲ್ಲ, ಜುಡಿಷಿಯಲ್ ಎನ್ವಿರಾನ್ಮೆಂಟಲ್ ಜೂರಿಸ್ಪ್ರುಡೆನ್ಸ್ ಅಲ್ಲಿ ಇದು ಒಂದು ಮಹತ್ವದ ಕೇಸು ಅನ್ನೋದನ್ನು ನಾವು ನೋಡ್ಬೇಕಿಲ್ಲ. ಇಲ್ಲಿ ಬರ್ಡನ್ ಆಫ್ ಪ್ರೂಫ್ ಒಂದು ನಮಗೆ ವಿಶೇಷವಾದಂತಹ ಡಾಕ್ಟ್ರಿನ್ ನಾವು ಇದರಲ್ಲಿ ಕಾಣ್ತೀವಿ. ಅಷ್ಟೇ ಅಲ್ಲ, ಯಾವುದೇ ರೀತಿ ನೀವು ಪ್ರಯತ್ನ ಮಾಡಿದರೂ ಈ ಎನ್ವಿರಾನ್ಮೆಂಟ್ ವಿಷಯದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಬಹಳ ಅತ್ಯುತ್ತಮವಾದ ಕೆಲಸ ಮಾಡಿದೆ ಅನ್ನೋದನ್ನು ಕೂಡ ನಾವು ಈ ಪ್ರಕರಣದಿಂದ ಕಾಣ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.